ಬಂದಿರೋ ಮಾಹಿತಿ ಪ್ರಕಾರ 70 ಉಗ್ರರು ಬಲಿಯಾಗಿದ್ದಾರೆ. ಉಗ್ರರ ನೆಲೆಗಳು ಉಡೀಸಾಗಿವೆ. ಲಷ್ಕರ್ ಎ ತೊಯ್ಬಾ ಕೋ ಫೌಂಡರ್ ಹಫೀಜ್ ಸಯೀದ್ ಮಸೀದಿ ಉಡಾಯಿಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಫೌಂಡರ್ ಮಸೂದ್ ಅಜರ್ನನ್ನ ಟಾರ್ಗೆಟ್ ಮಾಡಲಾಗಿದೆ. ಪಾಕಿಸ್ತಾನ ಕೃಪಾ ಪೋಷಿತ ಉಗ್ರ ನೆಲೆಗಳನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ. 3 ಸೇನೆಗಳ ಜಂಟಿ ಕಾರ್ಯಾಚರಣೆ ಇದು. ನಿಮಗೆ ನೆನಪಿದ್ರೆ ನಮ್ಮ ನೌಕಾ ಸೇನೆ ಒಂದು ಪೋಸ್ಟ್ ಹಾಕಿತ್ತು, ಸಾಗರದ ಆಳದಿಂದ ಆಕಾಶದ ಎತ್ತರಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ. ಅದನ್ನ ಈಗ ಸಾಧಿಸಿ ತೋರಿಸಿದೆ. ಗಡಿಯಲ್ಲೆಲ್ಲ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಲಾಗಿದೆ. ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಮಾಕ್ ಡ್ರಿಲ್ ಮಾಡಲಾಗಿತ್ತು. ಭಾರತ ಪಾಕ್ನ ಉಗ್ರರಿಗೆ ತಕ್ಕ ಉತ್ತರ ಕೊಟ್ಟಿದೆ. ಅಂಡ್ ಭಾರತ ಅದರ ಬಗ್ಗೆ ಕ್ಲಿಯರ್ ಇದೆ. ನಾವು ದಾಳಿ ಮಾಡಿರೋದು ಉಗ್ರರ ನೆಲೆಗಳ ಮೇಲೆ ಹೊರತು ಪಾಕಿಸ್ತಾನದ ನಾಗರಿಕರ ಮೇಲಲ್ಲ, ಪಾಕಿಸ್ತಾನದ ಸೇನೆಯ ಮೇಲಲ್ಲ. ಆದ್ರೆ ಈಗ ಪಾಕಿಸ್ತಾನ ದಾಳಿ ಶುರು ಮಾಡಿಕೊಂಡಿದೆ. ಪಾಕ್ ವಿರುದ್ಧ ಭಾರತದ ದಾಳಿ. ಹೈ ವೋಲ್ಟೇಜ್ ಸಭೆ ಬೆಳಗ್ಗೆ 11 ಗಂಟೆಗೆ ಭದ್ರತಾ ಸಂಪುಟ ಸಮಿತಿ ಸಭೆ ಕರೆಯಲಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಅದಕ್ಕೂ ಮುಂಚೆ ಸೇನೆಗಳಿಂದ ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಮೋದಿಗೆ ನೀಡಲಾಗುತ್ತೆ. ಪ್ರಧಾನಿ ಮೋದಿಗೆ ಈ ಮಾಹಿತಿಗಳನ್ನ ತಿಳಿಸಲಾಗುತ್ತೆ. 11 ಗಂಟೆಗೆ ಭದ್ರತಾ ಸಂಪುಟ ಸಮಿತಿ ಸಭೆ ಇರುತ್ತೆ. ಮೋದಿ ನೇತೃತ್ವದಲ್ಲಿ ನಡೆಯುವ ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ, ಯಾವ ರೀತಿ ಮಾಡಲಾಯಿತು, ಯಾವ ಉಗ್ರ ನೆಲೆಗಳನ್ನ ಉಡೀಸ್ ಮಾಡಲಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗುತ್ತೆ. ಅಟ್ಯಾಕ್ ಆಗಿರುವ ಮ್ಯಾಪ್ಸ್ ನೀವು ನೋಡ್ತಾ ಇದ್ದೀರಿ. ಟಾರ್ಗೆಟ್ ಎಲ್ಲೆಲ್ಲಿ ಮಾಡಲಾಗಿತ್ತು? 9 ಕಡೆ ಟಾರ್ಗೆಟ್ ಮಾಡಲಾಗಿತ್ತು. ಮುಜಾಫರಾಬಾದ್, ಗುಲ್ಪುರ್, ಮುರಿಡ್ಕೆ, ಬಹವಾಲ್ಪುರ್, ಕೋಟ್ಲಿ, ಚಕ್ ಅಮ್ರು, ಈ ರೀತಿ 9 ಸಿಯಾಲ್ಕೋಟ್ ಸೇರಿದಂತೆ 9 ಪ್ರದೇಶಗಳಲ್ಲಿ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಅವರ ನೆಲೆಗಳನ್ನ ಉಡೀಸ್ ಮಾಡಲಾಗಿದೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿಂದ ಮುಂದಕ್ಕೆ ಸಾಗಿ ಯಾವ ರೀತಿ 9 ಕಡೆ 9 ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ ಭಾರತೀಯ ಸೇನೆ ಅನ್ನೋದನ್ನ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಾ. ಮುಜಾಫರಾಬಾದ್ ನಿಂದ ಶುರುವಾಗಿ ಬಹವಾಲ್ಪುರ್ ವರೆಗೆ ಈ ಅಟ್ಯಾಕ್ ನಡೆದಿದೆ. ಚಕ್ ಅಮ್ರು, ಭಿಂಬರ್, ಗುಲ್ಪುರ್, ಕೋಟ್ಲಿ, ಮುರಿಡ್ಕೆ ಸೇರಿದಂತೆ ಸಿಯಾಲ್ಕೋಟ್ ಸೇರಿದಂತೆ 9 ಕಡೆಗಳಲ್ಲಿ ಈ ಅಟ್ಯಾಕ್ ಮಾಡಲಾಗಿದೆ. ಅಟ್ಯಾಕ್ ಆಗುವ ಸಂದರ್ಭ ಮತ್ತು ಅದಾದ ನಂತರ ಅದರ ಇಫೆಕ್ಟ್ ಎರಡನ್ನೂ ನೀವು ನೋಡ್ತಾ ಇದ್ದೀರಾ. ಹಫೀಜ್ ಸಯೀದ್ ಮಸೀದಿ ಧ್ವಂಸ ಆಗಿದೆ. ಈ ಹಫೀಜ್ ಸಯೀದ್ ಲಷ್ಕರ್ ಎ ತೊಯ್ಬಾದ ಕೋ ಫೌಂಡರ್. ಆತನ ಮಸೀದಿ ಧ್ವಂಸ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ನರಮೇಧಕ್ಕೆ ಪ್ರತೀಕಾರ ಆರಂಭ ಆಗಿದೆ. ನಿಶಸ್ತ್ರರಾಗಿದ್ದ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಬರ್ಬರವಾಗಿ ಕೊಂದ ಉಗ್ರರನ್ನ ಪಾಕಿಸ್ತಾನ ನಿರಂತರವಾಗಿ ಪೋಷಿಸ್ತಾ ಇದೆ ಅನ್ನೋದು ವಿಶ್ವಸಂಸ್ಥೆಯ ಎದುರಲ್ಲೂ ಕೂಡ ಬಟಾಬಯಲಾಗಿತ್ತು. ಪಾಕ್ ಮೇಲಿನ ದಾಳಿ ಬಗ್ಗೆ ಪ್ರಮುಖ ದೇಶಗಳಿಗೆ ಭಾರತ ಮಾಹಿತಿ ಕೊಟ್ಟಿದೆ. ಅಮೆರಿಕ, ರಷ್ಯಾ, ಯುಎಇ, ಫ್ರಾನ್ಸ್, ಬ್ರಿಟನ್, ಜರ್ಮನಿ ಸೇರಿದಂತೆ ಎಲ್ಲ ದೇಶಗಳಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದೆ. ನಾವು ಟಾರ್ಗೆಟ್ ಮಾಡಿರೋದು ಕೇವಲ ಉಗ್ರರ ಮೇಲೆ, ಉಗ್ರರ ನೆಲೆಗಳ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.